ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮಗೆಲ್ಲರಿಗೂ ಶರಣಾರ್ಥಿ. ಲಿಂಗೈಕ್ಯ ಶರಣ ಮಹಾದೇವ ಕುಂಬಾರವರ ಜೀವನ ಸಾಧನೆಯ ಕಿರು ಪರಿಚಯ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮವು ತನ್ನದೇ ಆದ ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನ ಹೊಂದಿದೆ. ಚಾಳುಕ್ಯ ಶೈಲಿಯ ಹಾಗೂ ರಟ್ಟರ ಕಾಲದ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾದ ಪ್ರಾಚೀನ ಕಲ್ಮೇಶ್ವರ ದೇವಾಲಯ ಈ ಕಬ್ಬೂರು ಗ್ರಾಮದ ಮಧ್ಯದಲ್ಲಿದೆ. ಇಲ್ಲಿ ದೊರೆತಿರುವ ಪುರಾತನ ಶಿಲಾಶಾಸನದಲ್ಲಿ ಹಿರಿಯರ ಅಗ್ರಹಾರ ಕರಬೂರು ಎಂದು ಕರೆಯಲಾಗಿದ್ದು, ಕಾಲಾಂತರದಲ್ಲಿ ಕಬ್ಬೂರು ಎಂದಾಗಿದೆ. ಈ ಗ್ರಾಮದ ಬಸವ ಮಹಾಮನೆಯ ಕುಂಬಾರ ಶರಣ ದಂಪತಿಗಳಾದ ಲಿಂಗೈಕ್ಯ ಕಲ್ಲಪ್ಪ ಕುಂಬಾರ ಹಾಗೂ ಲಿಂಗೈಕ್ಯ ದುಂಡವ್ವ ಕುಂಬಾರ ಇವರ ಹಿರಿಯ ಪುತ್ರರಾಗಿ ಮಹಾದೇವ ಶರಣರು ದಿನಾಂಕ 1-3-1946 ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದ್ರು. ಕರ್ನಾಟಕ ಕುಂಬಾರ ಜನಾಂಗವು ಅತ್ಯಂತ ಪ್ರಾಚೀನ, ಗೌರವಾನ್ವಿತ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಹೊಂದಿರುವ ಕಾಯಕ ಜೀವಿಗಳ ಸಮುದಾಯ ಆಗಿದೆ. ಪಂಚಭೂತಗಳಲ್ಲಿ ಒಂದಾದ ಮಣ್ಣಿಗೆ ತನ್ನ ಕೈ ಚಳಕದ ಮೂಲಕ ಜೀವ ಮತ್ತು ಆಕಾರ ನೀಡುವ ಅದ್ಭುತ ಕಲೆಗಾರಿಕೆಯನ್ನ ರೂಪಿಸಿಕೊಂಡಿರುವ ಮನೆತನಗಳಲ್ಲಿ ಕಬ್ಬೂರು ಕುಂಬಾರ ಮನೆತನವು ಒಂದು. 12ನೇ ಶತಮಾನದ ಗುರು ಬಸವಣ್ಣನವರ ಸಮಕಾಲೀನವರಾದ ಮಹಾಶರಣ ಕುಂಬಾರ ಗುಂಡಯ್ಯ ಮತ್ತು ಶರಣೆ ಕೇತಲಾದೇವಿ ದಂಪತಿಗಳು ಕಾಯಿಕವೇ ಕೈಲಾಸ ಎಂದು ನಂಬಿ ಮಣ್ಣಿನ ಕಸುಬಿನಲ್ಲಿ ಮುಕ್ತಿ ಕಂಡಿದ್ರು. ಇವರು ಕೈಲಾಸಕ್ಕಿಂತ ಕಾಯಕ ದೊಡ್ಡದು ಎಂದಿದ್ದಾರೆ. ಸಂತ ಸರ್ವಜ್ಞ ಕವಿ ಇಡೀ ಕನ್ನಡ ನಾಡಿಗೆ ತ್ರಿಪದಿಗಳ ಮೂಲಕ ಜ್ಞಾನದ ಬೆಳಕು ನೀಡಿದ ಕುಂಬಾರ ಕುಟುಂಬಗಳ ಕಣ್ಮಣಿ ಎನ್ನಬಹುದು. ಬಸವಾದಿ ಶರಣರ ತತ್ವಾದರ್ಶಗಳ ತಳಹದಿಯ ಮೇಲೆ ಜೀವನ ನಡೆಸುವ ಕುಂಬಾರ ಮನೆತನದ ಸಾಧಕರಲ್ಲಿ ಶರಣ ಕುಂಬಾರ ಮಹಾದೇವ ಅವರು ಒಬ್ಬರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಶರಣಾರ್ಥಿಗಳು. ಮಹಾದೇವ ಕುಂಬಾರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕಬ್ಬೂರಿನ ಸರ್ಕಾರಿ ಶಾಲೆಯಲ್ಲಿ ಕಲಿತು ದಿನಾಂಕ 10-4-1959 7ನೇ ವರ್ಗ ತೇರ್ಗಡೆಯಾದ್ರು. ಹೈಸ್ಕೂಲ್ ಶಿಕ್ಷಣವನ್ನ ಚಿಕ್ಕೋಡಿಯ ಆರ್ಡಿ ಸ್ಕೂಲ್ನಲ್ಲಿ ಮುಗಿಸಿ ದಿನಾಂಕ 10-4-1964 SSLC ಮುಗಿಸಿದ್ರು. ಬೆಳಗಾವಿಯ ನಾಗನೂರು ಸ್ವಾಮೀಜಿಯವರ ಬೋರ್ಡಿಂಗ್ ನಲ್ಲಿ ಇದ್ದುಕೊಂಡು ದಿನಾಂಕ 10-5-1965 TCH ಮುಗಿಸಿದ್ರು. ಶರಣ ಮಹಾದೇವ ಕುಂಬಾರವರ ಶಿಕ್ಷಣ ಸೇವೆ. ಇವರು ದಿನಾಂಕ 18-1-1966 ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಶಿಕ್ಷಕರಾಗಿ ಸೇರಿಕೊಂಡ್ರು. ಚಿಕ್ಕೋಡಿ ತಾಲೂಕಿನ ಪುಟ್ಟ ಗ್ರಾಮವಾದ ಕಮತೇನಹಟ್ಟಿಯಲ್ಲಿ ತಮ್ಮ ಶಿಕ್ಷಕ ಸೇವೆ ಪ್ರಾರಂಭಿಸಿದ್ರು. ಸುಮಾರು 6 ವರ್ಷಗಳ ಕಾಲ ಈ ಗ್ರಾಮದಲ್ಲಿ ತಮ್ಮ ಪ್ರಾರಂಭಿಕ ಸೇವೆ ಸಲ್ಲಿಸಿ ಗ್ರಾಮದ ಜನರ ಮೆಚ್ಚುಗೆಗೆ ಪಾತ್ರರಾದ್ರು. ಸೇವೆಯ ಮಧ್ಯದಲ್ಲಿ ಮಹಾದೇವ ಕುಂಬಾರವರು ತಮ್ಮ ಸೋದರ ಮಾವರಾದ ಶತಾಯುಷಿ ಶರಣ ಶಿವಲಿಂಗ ಅಪ್ಪಣ್ಣ ಕುಂಬಾರವರ ಹಿರಿಯ ಸುಪುತ್ರಿ ಮಹಾದೇವಿಯವರನ್ನು ದಿನಾಂಕ 17-4-1968 ವಿವಾಹವಾದ್ರು. ಇವರಿಗೆ ಶಿವಲೀಲಾ, ಶಿವಮಂಗಲ ಮತ್ತು ಶಿವಬಸಮ್ಮ ಎಂಬ 3 ಪುತ್ರಿಯರು ಹಾಗೂ ಶಿವಪ್ರಕಾಶ, ಶಿವಪ್ರಸಾದ ಎಂಬ 2 ಪುತ್ರರು ಇದ್ದಾರೆ. ಮಹಾದೇವ ಕುಂಬಾರವರು ಇಬ್ಬರ ಸಹೋದರಿಯರಾದ ತಾರಾಬಾಯಿ, ಸೋನಾಬಾಯಿ ಅವರ ವಿವಾಹವನ್ನ ನೆರವೇರಿಸಿಕೊಟ್ರು. ತಮ್ಮಂದಿರಾದ ಶ್ರೀಶೈಲ್ಯ ಪ್ರೇಮ ಮತ್ತು ಸತೀಶ ಶಾಂತ ಇವರ ವಿವಾಹವನ್ನು ಬಸವ ಜಯಂತಿ ದಿನವಾದ 15 ಮೇ 1983 ನೆರವೇರಿಸಿದ್ರು. ನಂತರ ಕಿರಿಯ ತಮ್ಮನಾದ ವೀರೇಶರಿಗೆ ಅಕ್ಕನ ಮಗಳಾದ ಅಕ್ಕ ತಾಯಿಯನ್ನ ಕೊಟ್ಟು ಏಪ್ರಿಲ್ 19, 1988 ಏರ್ಪಡಿಸಿದ ವಿವಾಹದಲ್ಲಿ ಕುಟುಂಬ ಜವಾಬ್ದಾರಿ ಕಡಿಮೆ ಮಾಡಿಸಿಕೊಂಡ್ರು. ಹಿರಿಯ ಪುತ್ರಿಯಾದ ಶಿವಲೀಲಾ ಅವಳ ವಿವಾಹವನ್ನ ಶಿರದ್ವಾಡದ ಬಾಳಸಾಹೇಬ್ ಅವರೊಂದಿಗೆ ಮತ್ತು 2ನೇ ಪುತ್ರಿ ಶಿವಮಂಗಳಲನ್ನು ಸೋದರ ಮಾವನ ಮಗನಾದ ಅಶೋಕ್ ಅವರೊಂದಿಗೆ ಕಬ್ಬೂರಿನ ಸ್ವಗೃಹದಲ್ಲಿ 1986 ಬಸವ ಜಯಂತಿ ದಿನದಂದು ನಡೆಸಿದ್ರು. ಕೊನೆಯ ಪುತ್ರಿ ಶಿವಬಸಮ್ಮ ಅವಳ ವಿವಾಹ ಮಹೋತ್ಸವವನ್ನು ತಂಗಿಯ ಮಗನಾದ ಸಂಜಯ್ ಅವರೊಂದಿಗೆ ಬಸವ ಜಯಂತಿಯಂದು 9/5/1997 ನಡೆಸಿ ಕುಟುಂಬ ಜವಾಬ್ದಾರಿ ನೆರವೇರಿಸಿದ್ರು. ನಂತರ ವರ್ಷಗಳಲ್ಲಿ ಇವರು ಕಬ್ಬೂರಿನ ತೋಟ್ರೆ, ನಾಗೂರು, ಮೊನ್ನಳ್ಳಿ, ಕಬ್ಬೂರು, ಗುಡುಸ, ಬೆಲ್ಲದ ಬಾಗೇವಾಡಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಗುಡಸ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು 12 ವರ್ಷಗಳ ಸೇವೆ ಸಲ್ಲಿಸಿ ತಾಲೂಕು ಆದರ್ಶ ಶಿಕ್ಷಕ ಪ್ರಶಸ್ತಿ ಪಡೆದು ಗ್ರಾಮದ ಜನರ ಪ್ರೀತಿಗೆ ಪಾತ್ರರಾದ್ರು.
ಇವರು ಸಹ ಶಿಕ್ಷಕರಾಗಿ ಮುಖ್ಯ ಉಪಾಧ್ಯಾಯರಾಗಿ 38 ವರ್ಷಗಳ ಅಮೂಲ್ಯ ಸೇವೆ ಸಲ್ಲಿಸಿ ದಿನಾಂಕ 29/2/2004 ಬೆಲ್ಲದ ಬಾಗೇವಾಡಿಯ ಶಾಸಕರ ಮಾದರಿ ಶಾಲೆಯಿಂದ ಸೇವಾ ನಿವೃತ್ತಿ ಹೊಂದಿದ್ರು. ನಂತರ ಕಬ್ಬೂರಿನ ಸ್ವಗೃಹ ಬಸವ ಬೆಳಗಿನಲ್ಲಿ ವಿಶ್ರಾಂತಿ ಜೀವನ ಪ್ರಾರಂಭಿಸಿದ್ರು. ಮನೆಯಲ್ಲೇ ಮಹಾಮನೆ, ವಚನ ಚಿಂತನ ಗೋಷ್ಠಿ, ಶಿವಾನುಭಾವ ಕಾರ್ಯಕ್ರಮಗಳಲ್ಲಿ ತಮ್ಮ ಸಮಯ ಕಳೆಯುತ್ತಿದ್ರು. ಕಬ್ಬೂರಿನ ಈ ಮಹಾಮನೆಗೆ 20/4/1988 ಪರಮ ಪೂಜ್ಯ ಈಳಕಲ್ಲ ಮಹಾಂತಪ್ಪಗಳು ಆಗಮಿಸಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳುತ್ತಾ ಸ್ಮರಿಸುತ್ತಿದ್ರು. ಅದೇ ರೀತಿ 14/12/1993 ಪರಮ ಪೂಜ್ಯರಾದ ಭಾಲ್ಕಿ ಶ್ರೀಗಳು ಪ್ರಥಮ ಬಾರಿಗೆ ಗುರು ಪ್ರವೇಶ ಮಾಡಿದ್ದು ಬಸವ ತಂದೆಯ ಅನುಗ್ರಹ ಎಂದಿದ್ರು. 2008ರಲ್ಲಿ ಹುಕ್ಕೇರಿಯಲ್ಲಿ ನೂತನ ಅನುಗ್ರಹ ಮಹಾಮನೆ ಕಟ್ಟಿಸಿ ಕಬ್ಬೂರಿನಿಂದ ಹುಕ್ಕೇರಿಗೆ ಬಂದು ನೆಲೆಸಿದ್ರು. ಹುಕ್ಕೇರಿ ನಗರದ ಜಯನಗರದಲ್ಲಿ ಇರುವ ಅನುಗ್ರಹ ಪ್ರವೇಶ ಮಾಡಿದ್ದು 7/8/2008. ನಂತರ 13/11/2008ರಲ್ಲಿ ಪರಮ ಪೂಜ್ಯರಾದ ಭಾಲ್ಕಿ ಶ್ರೀಗಳ ಗುರು ಪ್ರವೇಶ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಿದ್ದು ಭಾಲ್ಕಿ ಪೂಜ್ಯರು 13/11/2011 ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಬಂದಾಗ ಅನುಗ್ರಹಕ್ಕೆ ದಯಮಾಡಿಸಿದ್ರು. ಅದಾದ ನಂತರ 2-3 ಸಲ ಬಂದಾಗ ಹುಕ್ಕೇರಿ, ಕಬ್ಬೂರು, ಚಿಕ್ಕೋಡಿ, ಅಂಕಲಿ ಗ್ರಾಮಗಳಲ್ಲಿ ಭೇಟಿ ನೀಡಿದ್ದರು. ಮಹಾದೇವ ಕುಂಬಾರವರ ಹಿರಿಯ ಮಗ ಶರಣ ಶಿವಪ್ರಕಾಶ್ ಇವರು ಭಾಲ್ಕಿಯ ಲಿಂಗೈಕ್ಯ ಶರಣ ವೀರಣ್ಣ ಕುಂಬಾರವರ ಸುಪುತ್ರಿ ಶ್ರೀದೇವಿಯವರನ್ನು ವಿವಾಹವಾಗಿದ್ದಾರೆ. ಸತಿಪತಿಗಳಿಬ್ಬರು ಭಾಲ್ಕಿಯ ಚನ್ನಬಸವೇಶ್ವರ ಗುರುಕುಲ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ಇವರ ಏಕೈಕ ಪುತ್ರ ಪ್ರಜ್ವಲ್ ಗುರುಕುಲದಲ್ಲಿ ಓದುತ್ತಿದ್ದಾನೆ. ಕಿರಿಯ ಮಗನಾದ ಶರಣ ಶಿವಪ್ರಸಾದ್ ಅವರು ಕಬ್ಬೂರಿನ ಶರಣೆ ಕಲಾವತಿಯವರನ್ನು ವಿವಾಹವಾಗಿದ್ದಾರೆ. ಮಹಾದೇವ ಕುಂಬಾರ ಶರಣ ದಂಪತಿಗಳು ಈ ಕಿರಿಯ ಮಗನ ಜೊತೆ ಅನುಗ್ರಹದಲ್ಲಿ ವಾಸವಾಗಿದ್ದರು. ಶಿವಪ್ರಸಾದ್ ಅವರು ವೈದ್ಯಕೀಯ ಸೇವೆಯಲ್ಲಿದ್ದಾರೆ. ಇವರ ಮಕ್ಕಳಾದ ಚಿರಂಜೀವ್, ಶರಣ, ಸಂದೇಶ್ ಇಬ್ಬರು ಈಗ ವೈದ್ಯಕೀಯ ಶಿಕ್ಷಣ ಮಾಡುತ್ತಿದ್ದಾರೆ. ಲಿಂಗೈಕ್ಯ ಮಹಾದೇವ ಕುಂಬಾರವರದ್ದು ತುಂಬು ಸಂಸಾರವಾಗಿತ್ತು. ಅವರಿಗೆ 9 ಮೊಮ್ಮಕ್ಕಳು ಹಾಗೂ 8 ಮರಿಮಕ್ಕಳಿದ್ದಾರೆ. ಶ್ರೀ ಮಹಾದೇವ ಕುಂಬಾರವರ ಮೊಮ್ಮಕ್ಕಳಾದ ಸಚಿನ್ ಮತ್ತು ಸಂತೋಷ್ ಇಚ್ಚಲಕರಂಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೀರ್ತಿ ಮತ್ತು ತೃಪ್ತಿ ಕೂಡ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸವಾಗಿದ್ದಾರೆ. ಪ್ರಿಯಾ ಹಾಗೂ ಪ್ರಣವ್ ಅವರು ಅಂಕಲಿಯಲ್ಲಿ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಒಟ್ಟಾರೆ 8 ಮಂದಿ ಮೊಮ್ಮಕ್ಕಳು ಮಹಾದೇವ ಕುಂಬಾರರಿಗೆ ಇದ್ದಾರೆ. ಪರಮ ಪೂಜ್ಯ ಶತಾಯುಷಿ ಭಾಲ್ಕೆ ಹಿರೇಮಠದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಲ್ಲಿ ಭಕ್ತಿ ಸಂಪನ್ನರಾಗಿ ಅವರ ಕರಸಂಜಾತರಾದ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಬಸವ ತತ್ವ ನಿಷ್ಠರಾಗಿ ಪೂಜ್ಯರ ಮಾರ್ಗದಲ್ಲಿ ಶರಣರಾದ ಮಹಾದೇವ ಕುಂಬಾರವರು ಮುನ್ನಡೆದಿದ್ರು. ಪುಸ್ತಕ ಪ್ರೇಮಿಯಾಗಿದ್ದ ಮಹಾದೇವ ಶರಣರು ವಚನ ಸಾಹಿತ್ಯದಲ್ಲಿ ಮಿಂದು ವಚನಗಳನ್ನೇ ಉಸಿರಾಗಿಸಿಕೊಂಡು ಬಂದವರು. ವಚನಗಳನ್ನ ಹಾಸಿಕೊಂಡು ಹೊದಿಸಿಕೊಂಡು ಉಸಿರಾಗಿಸಿಕೊಂಡಿದ್ರು. ದಿನನಿತ್ಯ ದಿನಚರಿಯಲ್ಲಿ ವಚನ ಬರೆಯುವುದು, ವಚನ ವಿಶ್ಲೇಷಿಸುವುದು ಅವರ ಕಾಯಕವಾಗಿತ್ತು. ಮನೆಯಲ್ಲಿ ಮಹಾಮನೆ, ಓಣಿಗೊಂದು ವಚನ ಚಿಂತನ ಗೋಷ್ಠಿ ಏರ್ಪಡಿಸಿ ಬಸವ ತತ್ವ ಪ್ರಚಾರ ಕಾರ್ಯವನ್ನ ಕೊನೆಯ ಉಸಿರಿನವರೆಗೆ ನೆರವೇರಿಸಿದ್ರು. ಕಾಯಕ ದಾಸೋಹ, ನಡೆನುಡಿ ಸಿದ್ಧಾಂತ ಬೋಧಿಸಿ ಅದರಂತೆ ನಡೆದುಕೊಂಡ ಅಪರೂಪದ ಶರಣರು. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಹುಕ್ಕೇರಿ, ಕಬ್ಬೂರು, ಭಾಲ್ಕಿ ಮಧ್ಯದಲ್ಲಿ ಮಹಾದೇವ ಶರಣರು ಭಕ್ತಿಯ ಸೇತುವೆ ಕಟ್ಟಿ ಬಸವ ಮಾರ್ಗ ನಿರ್ಮಿಸಿದ್ರು. ಕುಟುಂಬ ಸದಸ್ಯರಿಗೆ, ಸಂಬಂಧಿಕರಿಗೆ, ಸ್ನೇಹಿತ ವರ್ಗಕ್ಕೆ ಶರಣ ಮಾರ್ಗ ತೋರಿಸಿ ಮುನ್ನಡೆಸಿದ್ರು. ಶರಣ ಮಹಾದೇವ ಕುಂಬಾರವರ ಜೀವನದ ಕೆಲವು ಅವಿಸ್ಮರಣೀಯ ಕ್ಷಣಗಳ ಚಿತ್ರಣ. ಮಹಿಳಾ ಮಂಡಳ ಕಬ್ಬೂರು ಬಳಗದಲ್ಲಿ ಶರಣೆ ಮಹಾದೇವಿ ಕುಂಬಾರ್, ಮಹಾದೇವ ಕುಂಬಾರವರ ಗೆಳೆಯರ ಬಳಗ. ಮಹಾದೇವ ಕುಂಬಾರವರ ಕನಸಿನಲ್ಲಿ 1977ರಲ್ಲಿ ಅಥಣಿಯ ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು ಬಂದು ತಮ್ಮ ದಿವ್ಯ ತೇಜ ಮುಖ ದರ್ಶನ ಮಾಡಿ ಶಿವಾನುಭಾವ ತರಗತಿಗಳನ್ನು ಪ್ರಾರಂಭಿಸಲು ಅಭಯವಾಣಿಯನ್ನ ನೀಡಿದ್ರು. ಅವರ ಆದೇಶದಂತೆ 1977ರಿಂದ 2007ರವರೆಗೆ 1,000 ಶಿವಾನುಭಾವ ಗೋಷ್ಠಿಗಳು ಕಬ್ಬೂರಿನಲ್ಲಿ ಜರುಗಿದವು. ನಂತರದ ಗೋಷ್ಠಿಗಳು ಹುಕ್ಕೇರಿ, ಜಯನಗರದಲ್ಲಿ ಮುಂದುವರಿಸಲಾಯಿತು. ಅಖಿಲ ಭಾರತ ಶಿವಾನುಭಾವ ಸಂಸ್ಥೆ ಧಾರವಾಡ ಆಶ್ರಯದಲ್ಲಿ ನಡೆದ ಶಿವಾನುಭಾವ ಬೋಧಕ 1903ರಲ್ಲಿ ಮಹಾದೇವ ಕುಂಬಾರರ ಪುಟ್ಟ ಸಂಸಾರ.
ಶರಣ ವಿಚಾರವಾಹಿನಿ ಹಾರುಗೇರಿಯವರಿಂದ ಪ್ರಕಟವಾದ ಬಾಗೇವಾಡಿ ಮಲ್ಲಪ್ಪನವರು ಗ್ರಂಥದ ಲೇಖಕರಾದ ಮಹಾದೇವ ಕುಂಬಾರ್ ಅವರಿಗೆ ಗದಗದ ತೋಂಟದಾರ್ಯ ಪೂಜ್ಯರಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಹಿರೇಮಠ ಸಂಸ್ಥಾನ ಭಾಲ್ಕಿ ಶ್ರಾವಣ ಮಾಸದ ಮಂಗಲೋತ್ಸವ ಸಂದರ್ಭದಲ್ಲಿ ಶರಣರಾದ ಮಹಾದೇವ ಕುಂಬಾರ್ ಕಬ್ಬೂರ್ ಅವರಿಂದ ದಿನಾಂಕ 23/8/1998 ಮಾಸಿಕ ಶಿವಾನುಭಾವ ಗೋಷ್ಠಿ ಸನ್ಮಾನ ಪತ್ರ ನೀಡಿ ಗೌರವಿಸಲಾಯಿತು. ಪಗು ಹಳಕಟ್ಟಿ ಸ್ಮರಣೋತ್ಸವ ಮಂಗಳ ಸಮಾರಂಭದಲ್ಲಿ ಇಳಕಲ್ಲ ಪೂಜ್ಯರಿಂದ ಮಹಾದೇವ ಕುಂಬಾರ್ ಅವರಿಗೆ ಸನ್ಮಾನಿಸಲಾಯಿತು. ಚನ್ನಬಸವಾಶ್ರಮ ಭಾಲ್ಕಿ ಆಶ್ರಯದಲ್ಲಿ ನಡೆದ ಭಾರತೀಯ ಬಸವತತ್ವ ಸಮ್ಮೇಳನದಲ್ಲಿ ಭಾಲ್ಕಿ ಪೂಜ್ಯರಿಂದ ಸನ್ಮಾನ ಆಶೀರ್ವಾದ. ಕಲ್ಯಾಣ ನಾಡಿನ ನಡೆದಾಡುವ ದೇವರೆಂದೆನಿಸಿದ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಮಹಾಶಿಲ್ಪಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ದಿನಾಂಕ 20, 21 ಮತ್ತು 22 ಏಪ್ರಿಲ್ 2001 ನಡೆದ ಭವ್ಯ ಸಮಾರಂಭದಲ್ಲಿ ಮಹಾದೇವ ಕುಂಬಾರ್ ಇವರು ಸಮಾಜಕ್ಕೆ ಸಲ್ಲಿಸಿದ ಅಪ್ರತಿಮ ಸೇವೆಯನ್ನ ಗಮನಿಸಿ ಮಂತ್ರ ಪುರುಷ ವಿಶ್ವಗುರು ಬಸವಣ್ಣನವರ ಕರುಣೆ ಇವರ ಮೇಲಿರಲೆಂದು ಶುಭ ಹಾರೈಸಿ ಸನ್ಮಾನ ಪತ್ರವನ್ನ ನೀಡಲಾಗಿದೆ. 1993 ಆಗಸ್ಟ್ ರಲ್ಲಿ ಮಹಾದೇವ ಕುಂಬಾರ್ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಭಾಲ್ಕಿಗೆ ಬಂದು ಲಿಂಗ ದೀಕ್ಷೆ ಪಡೆದ್ರು. ಸಿರಿಗನ್ನಡ ಪ್ರಕಾಶನ ಚಿತ್ರದುರ್ಗ ಆಶ್ರಯದಲ್ಲಿ ಶಾಲಾ ಕಾಲೇಜುಗಳ ವತಿಯಿಂದ 2003 ರಲ್ಲಿ ಸಿರಿಗನ್ನಡ ಪ್ರಕಾಶನ ಬಳಗ ತೃತೀಯ ಕನ್ನಡ ಪ್ರತಿಭಾ ಪರೀಕ್ಷೆಯನ್ನ ಯಶಸ್ವಿಯಾಗಿ ಸಂಘಟಿಸಿದ್ದಕ್ಕಾಗಿ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಲಾಯಿತು. ಕಾಯಕವೇ ಕೈಲಾಸ ಯುಕ್ತಿಯನ್ನ ತಮ್ಮ ಸೇವೆಯಿಂದ ಸಾಕಾರಗೊಳಿಸಿದ ನಿಸ್ವಾರ್ಥ ಸೇವೆಗೆ ಸನ್ಮಾನ್ಯ ಶಶಿಕಾಂತ್ ನಾಯಕ್ ಅವರು ಹುಕ್ಕೇರಿ ಶಾಸಕರು ಇವರಿಂದ ಸನ್ಮಾನ ಪತ್ರ ನೀಡಿ ಗೌರವಿಸಲಾಯಿತು. ಕೆಎಂ ಬೆಲ್ಲದ್ ಪ್ರೌಢಶಾಲೆ ಕಬ್ಬೂರು 1992-93 ಸಾಲಿನ SSLC ವಿದ್ಯಾರ್ಥಿಗಳಿಂದ ದಿನಾಂಕ 23/10/2016 ಗುರುನಮನ ಕಾರ್ಯಕ್ರಮದಲ್ಲಿ ಮಹಾದೇವ ಕುಂಬಾರ್ ಅವರು ಭಾಗಿಯಾಗಿದ್ದ ಸಂದರ್ಭ ಸೋದರ ಮಾವಂದಿರಾದ ಶಿವಲಿಂಗ ಕುಂಬಾರ್ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಇವರ ಶರಣ ಸಂಸ್ಕೃತಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನ ಗುರುತಿಸಿ ಬಸವರತ್ನ ಪ್ರಶಸ್ತಿಯನ್ನ ದಿನಾಂಕ 18/3/2012 ನೀಡಲಾಗಿದೆ. ಶಿವಶರಣ ಕುಂಬಾರ ಗುಂಡಯ್ಯ ಗ್ರಂಥ ಪ್ರಕಟಣೆಯ ಶರಣ ದಂಪತಿಗಳಾದ ಶ್ರೀ ಮಹಾದೇವಿ ಕುಂಬಾರ್ ದಾಸೋಹ ನೀಡಿದ್ದಾರೆ. ದಿನಾಂಕ 31/1/2012 ನಡೆದ ಶರಣ ಕುಂಬಾರ ಗುಂಡೆಯ ಉತ್ಸವದಲ್ಲಿ ಕುಂಬಾರ ಗುಂಡೆಯ ಪ್ರಶಸ್ತಿಯನ್ನ ಕುಂಬಾರ ದಂಪತಿಗಳಿಗೆ ನೀಡಿ ಸನ್ಮಾನಿಸಲಾಯಿತು. ವಿಶ್ವ ಬಸವ ಧರ್ಮ ಟ್ರಸ್ಟ್ ಬಸವ ಕಲ್ಯಾಣ ಆಶ್ರಯದಲ್ಲಿ ನಡೆದ 37ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ 2016 ಸಂದರ್ಭ ಮಹಾದೇವ ಕುಂಬಾರ್ ಶರಣ ದಂಪತಿಗಳ ವಿವಾಹ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ದಿನಾಂಕ 24/4 ಭಾಲ್ಕಿ ಪೂಜ್ಯರಿಂದ ಆಶೀರ್ವಾದ ಮಾಡಲಾಯಿತು. ಶ್ರೀ ಬಸವೇಶ್ವರ ಜ್ಞಾನಾಶ್ರಮ ಬೇಸಿಗೆ ಶೈಕ್ಷಣಿಕ ಶಿಬಿರ ಗುಡಸ 2010-11 ಭಾಗವಹಿಸಿ ಆಶೀರ್ವಚನ ನೀಡಿದ ಮಹಾದೇವ ಕುಂಬಾರ್ ಅವರನ್ನ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಶ್ರೀ ವಿರಕ್ತ ಮಠ ಹಾಗೂ ಹಾವೇರಿ ಮಠ ಹುಕ್ಕೇರಿಯಲ್ಲಿ ಮಹಾದೇವ ಕುಂಬಾರರು 2021 ಶ್ರಾವಣ ಮಾಸದ ತಿಂಗಳ ಪರ್ಯಂತರ ಪ್ರವಚನ ಮಾಡಿದ ಸವಿನೆನಪಿಗಾಗಿ ಪೂಜ್ಯರಿಂದ ಆಶೀರ್ವಾದ. ಕಲ್ಯಾಣ ನಾಡಿನ ಶರಣ ಪರಿಷತ್ತು ಸದಸ್ಯರಾದ ಮಹಾದೇವ ಕುಂಬಾರ್ ಅವರು ಕಲ್ಯಾಣ ನಾಡಿನ 10ನೇ ಶರಣ ಸಮ್ಮೇಳನದಲ್ಲಿ ಭಾಗಿಯಾದ ಸವಿನೆನಪು. ಬಸವ ಬೆಳಗು ತಳವಾಡ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ 4ನೇ ಹಾಗೂ ಲಿಂಗೈಕ್ಯ ಶರಣ ಶ್ರೀ ವೀರಣ್ಣ ಕುಂಬಾರ್ ಅವರಿಗೆ ನುಡಿ ನಮನ ಸಂದರ್ಭದಲ್ಲಿ ಮಹಾದೇವ ಕುಂಬಾರ್ ಅವರು ಮಾತನಾಡಿದ್ದು, ಶರಣ ಸಂಸ್ಕೃತಿ ಉತ್ಸವ 2026 ಶ್ರೀ ಚರಂತೇಶ್ವರ ವಿರಕ್ತ ಮಠದಲ್ಲಿ ಬಸವ ಬೆಳವೆಯಲ್ಲಿ ದಿನಾಂಕ 29/5/2026 ಮಹಾದೇವ ಕುಂಬಾರ್ ಅವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಭಾಲ್ಕಿ ಅಪ್ಪಾಜಿಯವರು 29/5/2026 ಅನುಗ್ರಹಕ್ಕೆ ಭೇಟಿ ನೀಡಿ ಅಮೃತ ಮಹೋತ್ಸವದ ಗ್ರಂಥವನ್ನ ಮಹಾದೇವ್ ಕುಂಬಾರ್ ಶರಣರಿಗೆ ನೀಡಿ ಗೌರವ ಸನ್ಮಾನ ಮಾಡಿದ ಕ್ಷಣ ಅವರ ಜೀವನದಲ್ಲಿ ಮರೆಯಲಾಗದು. ಇದು ಶ್ರೀಗಳು ಮತ್ತು ಮಹಾದೇವ ಶರಣರ ಕೊನೆಯ ಭೇಟಿ. ಪ್ರಸ್ತುತ ಸಂದರ್ಭ ನೆನೆಸಿಕೊಂಡು ಮಹಾದೇವ ಶರಣರು ಹೊರಸೂಸಿದ ಆನಂದ ಬಾಷ್ಪಕ್ಕೆ ಕೊನೆಯೇ ಇರಲಿಲ್ಲ.
ಮಹಾದೇವ ಶರಣರು ಕಳೆದ 10-15 ವರ್ಷಗಳಿಂದ ದಿನಚರಿ ಬರೆದಿದ್ದಾರೆ. ದಿನಚರಿಯಲ್ಲಿ ಪ್ರತಿದಿನ ವಚನ, ಲಿಂಗ ನುಡಿ, ನಾಣ್ಣುಡಿ, ವಚನ ವಿಶ್ಲೇಷಣೆ, ಸರ್ವಜ್ಞನ ವಚನ, ಹಿರಿಯರ ಮಾತು, ಕವಿವಾಣಿ ಮುಂತಾದವುಗಳು ಬರೆದಿದ್ದಾರೆ. ಪ್ರತಿ ಪುಟದ ಕೊನೆಯಲ್ಲಿ ಒಂದು ವಾಕ್ಯ ಬರೆದು ವಿಶ್ವಗುರುವಿನೊಂದಿಗೆ ನೇರ ಸಂಪರ್ಕ ನಿರ್ಮಿಸಿಕೊಂಡು ಪವಾಡ ಸೃಷ್ಟಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ವಾಕ್ಯವನ್ನು ಪ್ರತಿ ಪುಟದ ಕೊನೆಯಲ್ಲಿ ಬರೆದಿದ್ದಾರೆ. ಹೇ ಬಸವ ತಂದೆಯೇ, ಎನಗೆ ನೋವಿಲ್ಲದ ಸಾವು ಕರುಣಿಸು, ವಿಶ್ವ ಧರ್ಮ ಬಸವಣ್ಣ ಕರುಣಿಸು, ನೋವಿಲ್ಲದ ಸಾವನ್ನು ಇವ ನಮ್ಮವ ಎಂದೆನಿಸಿ ಕರುಣಿಸು, ನೋವಿಲ್ಲದ ಸಾವನ್ನು ಕೃಪೆ ಮಾಡಿ ನೀಡೆನಗೆ ನೋವಿಲ್ಲದ ಮರಣ ಮಹಾನವಮಿಯನ್ನು. ಶರಣು ಶರಣಾರ್ಥಿ. ಲಿಂಗೈಕ್ಯರಾಗುವ 3 ದಿನಗಳ ಮುಂಚೆ ದಿನಾಂಕ 27/6/2026 ಶಿವಾನಂದ ಜರಳಿ ಅವರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದಲ್ಲಿ ಭಾಗವಾದ ಒಂದು ವಿಡಿಯೋ ತುಣುಕು ಇಲ್ಲಿದೆ. ಗುರು ಲಿಂಗ ಜಂಗಮ, ಗುರುವೇ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ಗುರು ಲಿಂಗ ಜಂಗಮ ಈ ನಿಷ್ಠೆಗಳು ನಮ್ಮಲ್ಲಿ ಬೆಳಗಬೇಕು. ಅನುಭವ ಅಂದ್ರೆ ವಚನನು ಅಂತ ಅರ್ಥ. ಅನುಭವ ಬರೋದು ಎಲ್ಲಿಂದ್ರಿ? ವಚನದಿಂದ. ಗುರು ನಿಷ್ಠೆ ನಮ್ಮಲ್ಲಿ ಬೆಳಿಬೇಕು. ಬಸವಣ್ಣನೇ ನಮ್ಮ ಧರ್ಮಗುರು, ವಚನಶಾಸ್ತ್ರವೇ ನಮ್ಮ ಧರ್ಮ ಗ್ರಂಥ ಅನ್ನುವಂಥ ನಿಷ್ಠೆ ನಮ್ಮಲ್ಲಿ ಬರಬೇಕು. ಲಿಂಗೈಕ್ಯ ಮಹಾದೇವ ಕುಂಬಾರವರ ನುಡಿ ನಮನ ದಿನಾಂಕ 12/7/2026 ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಭಾಲ್ಕಿ ಹಿರೇಮಠದಲ್ಲಿ ಜರುಗಿತು. ಲಿಂಗೈಕ್ಯ ಮಹಾದೇವ ಕುಂಬಾರವರು ತಮ್ಮ ದೇಹವನ್ನ ಬೆಳಗಾವಿಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಿಮ್ಸ್ಗೆ ದಾನ ಮಾಡಿದ ಸಂದರ್ಭ. ಮಹಾದೇವ ಕುಂಬಾರವರು ತಮ್ಮ 81ನೆಯ ವಯಸ್ಸಿನ ಕೊನೆಯವರೆಗೂ ಬಸವ ತತ್ವ ಪ್ರಚಾರದಲ್ಲಿ ನಿರತರಾಗಿದ್ರು. ಆತ್ಮೀಯ ಶರಣ ಬಂಧುಗಳೇ, ಇಲ್ಲಿವರೆಗೆ ತಾವೆಲ್ಲರೂ ಶರಣ ಮಹಾದೇವ ಕುಂಬಾರವರ ಜೀವನದ ಕುರಿತಾಗಿ ಸಮಗ್ರ ಚಿತ್ರಣವನ್ನ ವೀಕ್ಷಿಸಿದ್ರಿ. ಶಾಂತರಾಗಿ ವೀಕ್ಷಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು. ಜೈ ಬಸವ.